ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸಂಗೀತ ಜಾನ್ಸಿನ ಮದುವೆ ಹುಡುಗಿ ಥರ ರೆಡಿ ಮಾಡ್ತಾ ಇರ್ತಾಳೆ ಫಸ್ಟ್ ನೈಟ್ಗೆ ಅಂತ ಅಂದ್ಬಿಟ್ಟು. ರೆಡಿ ಮಾಡಿ ಆದಮೇಲೆ ನೋಡಿ ಅದಕ್ಕೆ ಯಾರೆಲ್ಲ ಇಷ್ಟು ದಿನ ನಿಮ್ಮನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರೇನೆ ಇವತ್ತು ರೂಮ್ನ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮಿಬ್ರು ಒಂದು ಮಾಡಬೇಕು ಅಂತ ಇದೆ ಅಲ್ವಾ ಅದೃಷ್ಟ. ಅಂದರೆ ಅದೃಷ್ಟ ಅನ್ನೋದು ಯಾವ ಕಡೆಯಿಂದ ಹೊಲ್ಕೊಂಡು ಬರುತ್ತೋ ಯಾರಿಗೆ ಗೊತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ದೇವತೆ ಥರ ಕಾಣಿಸ್ತಾ ಇದ್ದೀರಾ. ಈ ಥರ ನಮ್ಮ ಅಣ್ಣ ಏನಾದರೂ ನಿಮ್ಮನ್ನು ನೋಡ್ಬಿಟ್ರೆ ಕಳೆದೇ ಹೋಗ್ಬಿಡ್ತಾನೆ, ನಿಮ್ಮ ಸೆರ್ಗ್ ಹಿಡ್ಕೊಂಡೇ ಓಡಾಡ್ತಾನೆ ಅನಿಸುತ್ತೆ. ಇವತ್ತಿನ ದಿನ ಕಳೆದ ಮೇಲೆ ನಿಮ್ಮ ಸಂಸಾರ ಶುರು ಮಾಡಾದ್ಮೇಲೆ ನಮ್ಮ ಅಣ್ಣನ ನಾವು ಮಾತಾಡ್ಸೋಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಜಾನ್ಸಿಗೆ ನಾಚಿಕೆ ಆಗುತ್ತೆ. ನಾಚಿಕೆ ಪಟ್ಕೊತಾಳೆ. ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಬಳೆನ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಸಿರು ಗಾಜಿನ ಬಳೆನ ತಗೊಂಡು ಕಟ್ಟಿದಂತಹ ಕಂಕಣನ ಬಿಚ್ಚಿಬಿಟ್ಟು ಅದಕ್ಕೆ ಹಸಿರು ಗಾಜಿನ ಬಳೆನ ತೊಡಿಸ್ತಾಳೆ ಸಂಗೀತ. ಅದರಿಂದ ಏನಾಗುತ್ತೋ ಮುಂದೆ ಗೊತ್ತಿಲ್ಲ. ಇಲ್ಲಿ ಜಾನ್ಸಿ ಕೂಡ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಹಸಿರು ಗಾಜಿನ ಬಳೆನ ಹಾಕಿಸ್ಕೊತಾಳೆ. ಅದಾದಮೇಲೆ ಸಂಗೀತ ಅವಳಿಗೆ ರೇಗ್ಸೋಕೆ ಶುರು ಮಾಡ್ತಾಳೆ. ರಾತ್ರಿ ಆಯಿತು ಜೋಪಾನ ಅಂತ ಅಂದ್ಕೊಂಡು ಹಾಡು ಹೇಳ್ತಾ ಇರ್ತಾಳೆ. ಜಾನ್ಸಿಗೆ ತುಂಬಾ ನಾಚಿಕೆ ಆಗ್ತಾ ಇರುತ್ತೆ. ಆಗುನ ತರುಣ ರೆಡಿ ಮಾಡ್ತಾ ಇರ್ತಾನೆ. ಏನೋ ಅದೃಷ್ಟ ಅಂದರೆ ನಿಂದೆ ನೋಡು, ಡಿವೋರ್ಸು ಅದು ಇದು ಅಂತ ಅಂದ್ಕೊಂಡು ಕೊನೆಗೆ ಫಸ್ಟ್ ನೈಟ್ಗೆ ಬಂದುಬಿಟ್ಟೆ. ಎಲ್ಲರೂ ಸೇರಿ ನಿನ್ನ ಫಸ್ಟ್ ನೈಟ್ಗೆ ಅಂತ ರೆಡಿ ಮಾಡೋಕೆ ಹೇಳಿದ್ದಾರೆ. ಅಂಥದ್ರಲ್ಲಿ ಅದು ಇದು ಅಂತ ಸುಮ್ಮನೆ ಕತೆ ಹೊಡಿತೀಯಲ್ವೋ. ನಾನು ಹೇಳಿರ್ಲಿಲ್ವ ಯಾವಾಗ್ಲೂ ಅದು ನೀವಿಬ್ಬರು ಜೋಡಿ, ಆ ದೇವ್ರು ಮಾಡಿಸಿರೋ ಅಂಥ ಜೋಡಿ. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ, ನಿಮ್ಮಿಬ್ರು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ, ದೂರ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಹೇಳಿದ್ದೆ ತಾನೇ. ಅದು ನಿಜ ಆಯಿತು ಗೊತ್ತಾಯ್ತಾ ಇವಾಗ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಇರೋ ತರುಣ ಏನಾಗುತ್ತೋ ಅಂತ ನಾನು ಟೆನ್ಷನಲ್ಲಿದ್ದರೆ ಇವನೊಬ್ಬ ಅಂತ ಹೇಳಿದ್ದಕ್ಕೆ ಟೆನ್ಷನ್ ಯಾಕೋ ಮಾಡ್ಕೊತೀಯಾ, ಎಲ್ಲ ಆರಾಮಾಗಿ ಹೋಗ್ತಾ ಇದೆಯಲ್ಲ, ಆರಾಮಾಗಿರು. ಆದ್ರೂ ರಾಘು ನಿನ್ನ ಮುಖದಲ್ಲಿ ಏನೋ ಕಳೆ ಬಂದಿದೆ ಕಣೋ ಅಂತ ಅಂದ್ಬಿಟ್ಟು ರೇಗ್ಸೋಕೆ ಶುರು ಮಾಡ್ತಾನೆ ರಾಘುಗೆ ತರುಣ. ಹಾಗೆ ವಿಷಯ ಗೊತ್ತಾದ್ಮೇಲೆ ರಂಪಾಟ ಮಾಡ್ತಾ ಇರ್ತಾಳೆ. ಏನಣ್ಣ ಇದು ಡ್ರಾಮಾ, ಯಾಕಣ್ಣ ಈ ಥರ ಡ್ರಾಮಾ ಮಾಡಿದ್ರಿ, ಯಾಕಣ್ಣ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಟ ಆಡ್ತಾ ಇದ್ದೀರಾ, ಅಲ್ಲಿ ಎಲ್ಲ ಪ್ರೀ ಪ್ಲಾನ್ ಆಗೇ ಮಾಡಿದ್ದೀರಾ, ತುಂಬ ಚೆನ್ನಾಗಿ ನಟನೆ ಮಾಡ್ತೀರಾ, ಏನು ನಟನೆ ಏನು ಆ್ಯಕ್ಟಿಂಗು ಸಕ್ಕದಾಗಿ ಮಾಡ್ತಾ ಇದ್ದೀರಾ, ಏನಣ್ಣ ಅಂದ್ಕೊಂಡಿದ್ದೀರಾ ನನ್ನನ್ನು. ರಾಘು ಮದುವೆ ಫಿಕ್ಸ್ ಮಾಡೋದೇನು, ಮದುವೆಲಿ ತಾಳಿ ಕಟ್ಟೋ ಅಷ್ಟರೊಳಗಡೆ ಅಲ್ಲಿ ಬಂದು ಜಾನ್ಸಿ ಮದುವೆ ನಿಲ್ಲಿಸಿ ಕಾಂಟ್ರಾಕ್ಟ್ ಮದುವೆ ಅಂತ ನಿಲ್ಲಿಸೋದೇನು, ಅದಾದಮೇಲೆ ಮನೆಯವರೆಲ್ಲರೂ ಜಾನ್ಸಿನ ಓಡಿಸ್ತೀವಿ, ನಿನ್ನನ್ನೇ ಮನೆ ತುಂಬಿಸ್ಕೊತೀವಿ ಅಂತ ಹೇಳೋದೇನು. ಅದರಲ್ಲೂ ನೀನು ಹೆಂಡ್ತಿ ಒಂದು ಹೆಜ್ಜೆ ಮುಂದೆ ಬಂದು ನಾನು ನಿನ್ನ ಮತ್ತು ರಾಘುನ ಮದುವೆ ಮಾಡಿಸೋವರೆಗೂ ಈ ಮನೆಗೆ ಕಾಲಿಡಲ್ಲ ಅಂದಿದ್ದೇನು, ಅದಾದಮೇಲೆ ಅಲ್ಲಿ ಅವಳನ್ನು ಓಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನು, ಅದಾದಮೇಲೆ ಡಿವೋರ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ದೇನು, ನಾನು ಡಿವೋರ್ಸ್ ಕೊಡಿಸ್ತಾ ಇಲ್ಲ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಹೋದಾಗ ನನ್ನನ್ನು ಮತ್ತೆ ವಾಪಸ್ ಕಳಿಸಿ ಡಿವೋರ್ಸೇ ಕೊಟ್ಟಾಯಿತು ಅಂತ ನಾಟಕ ಮಾಡಿದ್ದೇನು, ಅಲ್ಲಿ ಪೇಪರ್ನ ಸುಟ್ಟು ಹಾಕ್ಸಿದ್ದೇನು, ಇವಾಗ ಮನಮೆಚ್ಚಿದ ಸೊಸೆ, ಮುದ್ದಿನ ಸೊಸೆ, ಮನಮೆಚ್ಚಿದ ಸೊಸೆ, ಹಾಗೆ ಹೀಗೆ ಅಂತ ಅವಳಿಗೆ ಟೈಟಲ್ ಕೊಟ್ಕೊಂಡು ಬೆರೆಸ್ತಾ ಇರೋದೇನು. ಏನಣ್ಣ ಇದೆಲ್ಲ ಡ್ರಾಮಾ, ನನ್ನನ್ನು ಏನು ಅಂದ್ಕೊಂಡಿದ್ದೀರಾ, ನನ್ನನ್ನು ವಸ್ತು ಅಂದ್ಕೊಂಡಿದ್ದೀರಾ, ಆಟದ ಗೊಂಬೆ ಅಂತ ಅಂದ್ಕೊಂಡಿದ್ದೀರಾ. ನಾನು ಕನಸುಗಳನ್ನ ಕಟ್ಕೊಂಡು ರಾಘು ಹೆಂಡತಿ ಆಗ್ತೀನಿ, ಆ ಮನೆ ಸೊಸೆ ಆಗ್ತೀನಿ ಅಂತ ಕನಸುಗಳನ್ನ ಕಟ್ಕೊಂಡು ಕೂತಿದ್ದೆ. ನನ್ನ ಕನಸುಗಳಿಗೆಲ್ಲ ನೀರನ್ನು ಎರಚಿದ್ದೀರಾ. ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಯಾಕಣ್ಣ ನಾಟಕ ಆಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ನೀನು ವಾಸ್ತವನ ಅರ್ಥ ಮಾಡ್ಕೋ, ಅಲ್ಲಿ ನಡೆದಿರೋದೇ ಒಂದು, ನೀನು ಅರ್ಥ ಮಾಡ್ಕೊತಾ ಇರೋದೇ ಒಂದು, ಅರ್ಥ ಮಾಡ್ಕೋ ನೀ ಅಂದಿದ್ದಕ್ಕೆ ಸಾಕು ಅಣ್ಣ, ಇನ್ನು ಮುಂದೆ ನನ್ನ ಹತ್ರ ಏನು ಹೇಳಬೇಡಿ, ಇನ್ನು ಮುಂದೆ ಈ ಅನಿತಾ ಆಟ ಆಡೋಕ್ಕೆ ಶುರು ಮಾಡಿದ್ರೆ ಯಾವ ಥರ ಎಲ್ಲ ಆಟ ಆಡ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ, ನಿಮ್ಮ ಮನೆಯವ್ರಿಗೆ ನಾನು ಅದನ್ನು ತೋರಿಸ್ತೀನಿ. ನೀನು ಇನ್ನು ಈ ಮಧ್ಯದಲ್ಲಿ ಬರಬೇಡ, ನೀನು ಯಾರ ಮಾತನ್ನು ನಾನು ಕೇಳೋ ಸ್ಥಿತಿನಲ್ಲಿ ಇಲ್ಲ. ಈ ಅನಿತಾ ಅಂದ್ರೇನು, ಆಟ ಆಡಿದ್ರೆ ಹೇಗೆಲ್ಲ ಆಟ ಆಡ್ತಾಳೆ ಅನ್ನೋದನ್ನು ನಾನು ಇನ್ನು ಮುಂದೆ ತೋರಿಸ್ತೀನಿ. ಲಾಯಸಾಬ್ರೆ ಬನ್ನಿ ನನ್ನ ಜೊತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಅನಿತಾ ಹೊರಟು ಬಿಡ್ತಾಳೆ. ತರುಣ ರಾಘುನ ಕರ್ಕೊಂಡು ಫಸ್ಟ್ ನೈಟ್ಗೆ ರೆಡಿ ಮಾಡಿ ರೂಮ್ಗೆ ಕರ್ಕೊಂಡು ಬಂದು ಬಿಡ್ತಾನೆ. ಅಲ್ಲಿ ತರುಣ ಯಾಕೋ ಭಯ ಆಗ್ತಾ ಇದೆ ಕಣೋ ಅಂತ ಹೇಳಿದ್ದಕ್ಕೆ ಯಾಕೋ ಚಿಂತೆ ಮಾಡ್ತೀಯ, ಆಲ್ ದ ಬೆಸ್ಟ್ ಕಣೋ, ನೀನು ಬಯಸಿದ್ದೇ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಎಲ್ಲೋ ನಾನು ಬಯಸಿದ್ದು ಆಗ್ತಾ ಇದೆ, ನಾನು ನಡೆಯೋ ದಾರಿ ಬೇರೆಯವ್ರು ಹಾಕಿದ ದಾರಿ, ನಾನು ಉಸಿರಾಡೋ ಗಾಳಿ ಬೇರೆಯವ್ರು ಕೊಟ್ಟ ಗಾಳಿ, ನಾನು ಏನೇ ಮಾಡಿದ್ರು ನನ್ನ ಆಸೆಗಳಿಗೆ ಕನಸುಗಳಿಗೆ ಬೆಲೆ ಇಲ್ಲ ಕಣೋ ಅಂತ ಹೇಳಿದ್ದಕ್ಕೆ ಯಾಕೋ ಅದಕ್ಕೆಲ್ಲ ಚಿಂತೆ ಮಾಡ್ತೀಯಾ, ನೀನು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಇಷ್ಟು ದಿನ ನಿನ್ನ ದಾರಿ ಬೇರೆ ರೀತಿಯೇ ಇರ್ಬೋದಿತ್ತೇನೋ, ಯಾಕೆ ಅಂದರೆ ಆವಾಗ ನಿನ್ನ ಮನೆಯವ್ರು ಸಿಕ್ಕಿದ್ರು ಅನ್ನೋ ಖುಷಿನಲ್ಲಿದ್ದೆ, ಆದರೆ ಇವಾಗ ಹಾಗಲ್ಲ, ಎಲ್ಲ ಖುಷಿ ದುಃಖ ಪ್ರತಿಯೊಂದನ್ನು ಸಂತೋಷನೆಲ್ಲ ನಿನ್ನ ಹೆಂಡತಿ ಹೊತ್ಕೊಂಡು ಬರ್ತಾ ಇದ್ದಾಳೆ, ಯಾಕೆ ಚಿಂತೆ ಮಾಡ್ತೀಯಾ. ಒಂದೊಂದು ಸಲ ನಾವು ಸುಮ್ಮನೆ ತಿಂದು ಬಿಸಾಡಿದ್ದ ಬೀಜನೂ ಮರವಾಗುತ್ತೆ, ಅದೇ ಮರ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದ ಬೀಜ ಮಣ್ಣಾಗುತ್ತೆ. ಹಾಗೆಯೇ ಕಾಲ ಬದಲಾಗ್ತಾ ಇದೆ, ಎಲ್ಲ ಕಾಲನೂ ಬದಲಾಗಿದೆ. ಇವಾಗ ನಿಮ್ಮ ಮನೆಯವರೇನೆ ಖುಷಿ
ಖುಷಿಯಿಂದ ಎಲ್ಲದಕ್ಕೂ ರೆಡಿ ಮಾಡಿದ್ದಾರೆ ಅಂದಮೇಲೆ ಆರಾಮಾಗಿರೋ ಅಂತ ಹೇಳಿದ್ದಕ್ಕೆ ಅದೇ ಕಣೋ ನನಗೆ ಭಯ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ದಿನ ಅವರೆಲ್ಲರೂ ಝಾನ್ಸಿ ಮೇಡಮ್ನ ಮನೆಯಿಂದ ಓಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅಂಥದ್ರಲ್ಲಿ ಇವತ್ತು ಅವರೇನೇ ಇದೆಲ್ಲ ರೆಡಿ ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದರಿಂದ ಏನೋ ಬಲವಾದ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ತರುಣ, ಅದು ಏನೇ ಬಲವಾದ ಕಾರಣ ಇರಲಿ ಕಣೋ, ಇವತ್ತಿನ ಮೂಮೆಂಟ್ನ ನೀನು ಎಂಜಾಯ್ ಮಾಡು. ಎಲ್ಲರೂ ಫಸ್ಟ್ ರೈಟ್ ಆದರೆ ಖುಷಿಯಿಂದ ಇರ್ತಾರೆ. ನೀನು ನೋಡಿದ್ರೆ ಆತಂಕ ಆಗ್ತಾ ಇದೆ ಅಂತೀಯಲ್ಲೋ, ಆರಾಮಾಗಿರು, ಏನೂ ಆಗೋದಿಲ್ಲ, ಆಲ್ ದ ಬೆಸ್ಟ್ ಕಣೋ ರಾಘು ಅಂತ ಹೇಳಿಬಿಟ್ಟು ಅಲ್ಲಿಂದ ತರುಣ ಹೊರಟೋಗ್ತಾನೆ. ರಾಘು ಏ ತರುಣ ಅಂದ್ರೂ ಅವನಲ್ಲಿ ನಿಂತ್ಕೊಳ್ಳೋದಿಲ್ಲ. ಝಾನ್ಸಿನ ರೆಡಿ ಮಾಡಿ ಸಂಗೀತ ಹಾಲ್ಗೆ ಕರ್ಕೊಂಡು ಬರ್ತಾಳೆ. ಅಲ್ರಿ ಎಲ್ಲರೂ ನಿಂತಿರ್ತಾರೆ. ವಾವ್, ನನ್ನ ಸೊಸೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಗಣಪ ಹೇಳಿ, ದೃಷ್ಟಿ ತೆಗಿಯೇ, ನನ್ನ ಸೊಸೆಗೆ ದೃಷ್ಟಿ ಆಗ್ಬಿಟ್ಟತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಪಲ್ಲವಿ ಕಡೆ ದೊಡ್ಡಪ್ಪ ಅಂತ ಹೇಳ್ತಿರ್ತಾನೆ. ಎಲ್ಲವುದು ಟಿ ವಿಗೋಸ್ಕರನಮ್ಮ, ಯಾಕೆ ಅಂದರೆ ಇಷ್ಟೊತ್ತು ಎಲ್ಲ ಮಾಡಿ ಇವಾಗ ಅದು ತಪ್ಪಾಗಬಾರ್ದಲ್ವಾ, ಅದಕ್ಕೋಸ್ಕರ ಟಿ ವಿಗೋಸ್ಕರ ಅಂತ ಹೇಳಿಬಿಟ್ಟು ದೃಷ್ಟಿ ತೆಗಿಯ ಅಂತ ಹೇಳಿದಾಗ ಲಲಿತಾ ದೃಷ್ಟಿ ತೆಗಿದಾಳೆ. ಯಾರ ಕಣ್ಣು ಬೀಳ್ದಂಗಿರಲಿ, ನಾಯಿ ಕಣ್ಣು, ನರಿ ಕಣ್ಣು, ನಮ್ಮ ಮನೆಯವ್ರ ಕಣ್ಣು, ಹಾಗೇನೇ ಈ ಪ್ರೋಗ್ರಾಮ್ ನೋಡ್ತಾ ಇರೋವಂತಹ ನಮ್ಮ ಕರ್ನಾಟಕದ ಜನತೆ ಕಣ್ಣು, ಯಾರ ಕಣ್ಣು ನಿನ್ನ ಮೇಲೆ ಬೀಳ್ದಂಗಿರಲಿ ಅಂತ ಅದನ್ನು ಮಾಡ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಸಿಮ್ರಾನ್ ಬಂದು ತನ್ನ ಪ್ರೋಗ್ರಾಮ್ನ ಶುರು ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮನೆ ಮೆಚ್ಚಿದ ಸೊಸೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ನಮ್ಮ ಝಾನ್ಸಿ ಮೇಡಮ್ ರೆಡಿಯಾಗಿದ್ದಾಗಿದೆ. ಅವರ ಮೊದಲನೇ ರಾತ್ರಿಗೆ ಎಷ್ಟು ನಾಚ್ಕೊತಾ ಇದ್ದಾರೆ ನೋಡಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ನೋಡಿ. ಹಾಗಾಗಿ ಇವರನ್ನು ಇವಾಗ ತಡ ಮಾಡಿಸ್ದೆ ಅವರ ರೂಮ್ಗೆ ಕಳಿಸ್ಕೊಡೋಣ. ಯಾಕೆ ಅಂತ ಅಂದರೆ ಇಷ್ಟು ದಿನ ಅವರು ಕಾಯ್ದಿದ್ದಾಗಿದೆ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಅವರ ಸಂಸಾರ ಶುರುವಾಗಿಲ್ಲ, ಅದಕ್ಕೋಸ್ಕರ ಅವರು ಕಾಯ್ದಿದ್ದಾಗಿದೆ. ಇನ್ನು ಮುಂದೆ ಅವ್ರನ್ನ ಕಾಯಿಸೋದು ಬೇಡ, ಆದಷ್ಟು ಬೇಗ ಅವ್ರನ್ನ ರೂಮ್ನಲ್ಲಿ ಕಳಿಸೋಣ ಅಂತ ಕರ್ಕೊಂಡೋಗಿ ಝಾನ್ಸಿನ ಒಳಗಡೆ ಬಿಟ್ಟು ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂತ ಇಬ್ರಿಗೂ ಸಿಮ್ರಾನ್ ಹೇಳಿ ಹೊರಗಡೆ ಬಂದು ತನ್ನ ಕಾರ್ಯಕ್ರಮನ ಎಂಡ್ ಮಾಡ್ತಾರೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಎಲ್ಲರ ಜೊತೆಗೆ ಸಿಗೋಣ. ಈ ಮನೆಯವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ತನ್ನ ಕಾರ್ಯಕ್ರಮನ ಮುಗಿಸಿ ಕ್ಯಾಮ್ರಾಮನ್ ಆಕಾಶ್ ಜೊತೆ ಸಿಮ್ರಾನ್ ಮಾತಾಡ್ತಾ ಇರೋದು ನ್ಯೂಸ್ 18. ಬಾಯ್, ಥ್ಯಾಂಕ್ ಯು ಅಂತ ಹೇಳಿ ತನ್ನ ಪ್ರೋಗ್ರಾಮ್ನ ಮುಗಿಸ್ತಾರೆ. ಇಲ್ಲಿ ಝಾನ್ಸಿ ರೂಮ್ ಒಳಗಡೆ ಬಂದಾಯ್ತು, ನಾಚಿ ನೀರಾಗಿದ್ದಾಯ್ತು. ರಾಘು ನನ್ನ ಕೈ ಮುಟ್ಟಿ ಗಿಂಡು ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಮೇಡಮ್ ಅಂತ ಕೇಳಿದಕ್ಕೆ, ಅದು ನನಗೆ ಇದು ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ರಾಘು, ಇದು ನನ್ನ ಮೊದಲನೇ ರಾತ್ರಿನ, ಇಂಥದ್ದೊಂದು ರಾತ್ರಿ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಕೈನ ಚಿವುಟಿಸ್ಕೋತಾಳೆ. ಚಿವುಟಿಸ್ದಾಗ ರಾಘು, ಇದೊಂದು ನನ್ನ ಮೊದಲನೇ ರಾತ್ರಿನ, ಈ ಥರದೊಂದು ರಾತ್ರಿ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ, ವಾವ್ ಅಂತ ಹೇಳಿದ ತಕ್ಷಣ ಮೇಡಮ್ ನಾನು ಒಂದು ಮಾತು ನಿಮ್ಗೆ ಹೇಳಬೇಕು ಅಂತ ಹೇಳ್ತಾನೆ. ಅಲ್ಲ ರಾಘು ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ನನ್ನ ಮಾತನ್ನು ಒಂದ್ಸಲ ಕೇಳಿಸ್ಕೊಳ್ಳಿ, ನೀವು ನಾನು ಮಾತಾಡಲೇಬೇಕು ಅಂತ ತನ್ನ ಮಾತನ್ನು ಶುರು ಮಾಡ್ತಾನೆ. ಮೇಡಮ್ ನೀವಂದರೆ ನನಗೆ ಆಗ್ತಾನೆ ಇರಲಿಲ್ಲ, ನೀವಂದರೆ ನನಗೆ ತುಂಬಾ ಇರಿಟೇಟ್ ಆಗ್ತಾಯಿತ್ತು. ನಿಮ್ಮನ್ನು ಮದುವೆ ಆದಮೇಲೆ ನಿಮ್ಮ ಒಳ್ಳೆ ಗುಣ, ನೀವು ಬೇರೆಯವ್ರ ಮೇಲೆ ಇಟ್ಟಿರುವಂತಹ ಕನಸನ್ನು, ಬಡವ್ರಿಗೆ ನೀವು ಆಗೋ ಆಸರೆಗಳು ನಿಮ್ಮನ್ನು ತುಂಬಾ ಇಷ್ಟಪಡೋ ಹಾಗೆ ಮಾಡ್ತು. ಹಾಗೆಯೇ ನಿಮ್ಮ ತಾತ, ನಿಮ್ಮ ಅಷ್ಟು ಐಷಾರಾಮಿ ಜೀವನ ಇದ್ರೂ ನನಗೋಸ್ಕರ ನಮ್ಮ ಮನೆಯಲ್ಲಿ ಬಂದು ಇಷ್ಟು ಕಷ್ಟಪಟ್ಟಿದ್ದು ನನಗೆ ತುಂಬಾ ಖುಷಿ ಆಯಿತು. ನನ್ನ ಬದಲಾವಣೆಗಳನ್ನಾಗಿ ಮಾಡ್ತು, ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ತು. ನೀವು ಅವತ್ತು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನನಗೆ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು. ಅದೇ ರೀತಿ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದಾಗ, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಅಂತ ಅಂದಾಗ ಈ ಒಲ್ಲದ ಮನಸ್ಸಿನಲ್ಲಿ ನಾನು ಸೈನ್ ಮಾಡಬೇಕಾಗಿ ಬಂತು. ಸೈನ್ ಮಾಡಿ ಆಯಿತು, ನೀವು ಇನ್ನೇನು ಹೊರಟೋಗ್ಬಿಡ್ತೀರಾ, ಇನ್ನು ನೀವು ನನ್ನ ಜೀವನದಲ್ಲಿ ಬರೋದೇ ಇಲ್ವೇನೋ ಅಂತ ತುಂಬಾ ಆತಂಕ ಪಟ್ಟಿದ್ದೆ. ನನ್ನ ಆತಂಕ ನನಗೆ ಮಾತ್ರ ಗೊತ್ತಿತ್ತು ಮೇಡಮ್, ನಾನು ಎಷ್ಟು ಆತಂಕ ಪಟ್ಟಿದ್ದೆ ಅಂತ. ಇವತ್ತು ನಮ್ಮ ಮನೆಯವರು ಎಲ್ಲರೂ ನಿಮ್ಮನ್ನು ಒಪ್ಪಿ ಈ ಥರ ಒಂದು ಕಾರ್ಯಕ್ರಮಕ್ಕೆ ಕಳಿಸ್ತಿದ್ದಾರೆ ಅಂತ ಅಂದಮೇಲೆ ನಾನು ನಿಮ್ಮನ್ನು ಒಪ್ಕೊಳ್ದೇ ಬೇರೆ ದಾರಿನೇ ಇಲ್ಲ. ನಮ್ಮ ಮನೆಯವ್ರಿಗೋಸ್ಕರ ಇಷ್ಟು ದಿನ ನಾನು ನಿಮ್ಮನ್ನು ದೂರ ಇಟ್ಟಿದ್ದೆ, ಇನ್ನು ಮುಂದೆ ಆಗಲ್ಲ ಮೇಡಮ್. ನನ್ನ ಮನಸ್ಸಲ್ಲಿ ನೀವಿದ್ದೀರಾ ಮೇಡಮ್, ನೀವಿಲ್ಲದೆ ನನ್ನ ಜೀವನ ಶೂನ್ಯ ಅನ್ನಿಸ್ತಾ ಇದೆ. ನೀವಿಲ್ಲದೆ ಇದ್ದರೆ ನನ್ನ ಜೀವನ ನಡೆಯೋದಿಲ್ಲ. ಬೈ ಚಾನ್ಸ್ ನನ್ನ ಜೀವನದಲ್ಲಿ ನೀವಿಲ್ಲ ಅಂತ ಆದರೆ ನಾನು ಜೀವಂತ ಶವವಾಗಿ ಇರ್ತೀನಿ ಮೇಡಮ್ ಅಂತ ತನ್ನ ಭಾವನೆಗಳನ್ನು ಹೇಳಿಕೊಂಡು ಐ ಲವ್ ಯು ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ
ರಾಘು ಇನ್ನೂ ಯಾಕೆ ಮೇಡಮ್ ಅಂತ ಹೇಳ್ತಾ ಇರೋದು, ಐ ಲವ್ ಯು ಹೆಂಡ್ತಿ ಅಂತ ಹೇಳ್ಬಾರ್ದ ಅಂತ ಹೇಳಿದಕ್ಕೆ ಐ ಲವ್ ಯು ಹೆಂಡ್ತಿ ಅಂತ ಜೋರಾಗಿ ರಾಘು ಹೇಳ್ತಾನೆ. ಇಲ್ಲಿ ರಾಯ್ ಸ್ವಾಮೀಜಿ ಹತ್ರ ಮಾತಾಡ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಏನು ಹೇಳಿದ್ರಿ ಸ್ವಾಮೀಜಿ, ನಿಮ್ಮಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಈ ಥರ ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ಖಂಡಿತ ಆಗುತ್ತೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಫೋನ್ ಕಟ್ ಮಾಡೋಷ್ಟರೊಳಗೆ ಅಲ್ಲಿಗೆ ನಾಗಾರ್ಜುನ್ ಮತ್ತು ತುಳಸಿ ಇಬ್ಬರು ಬರ್ತಾರೆ. ಏನಾಯಿತು ರಾಯ್, ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ನೋಡಿ ಯಜಮಾನ್ರೆ, ನಾನು ಒಂದು ಕಂಕಣನ ಕಟ್ಟಿದ್ನಲ್ಲ ಝಾನ್ಸಿ ಮೇಡಮ್ ಕೈಗೆ, ಆ ಕಂಕಣ ಉಪಯೋಗಕ್ಕೆ ಬರುತ್ತೆ, ಆ ಕಂಕಣ ಅವ್ರ ಕೈಯಲ್ಲಿರೋವರೆಗೂ ಅವ್ರಿಗೆ ಏನೂ ಆಗಲ್ವಂತೆ, ನಾನು ಏನಂತ ಬೇಡ್ಕೊಂಡಿದ್ನೋ ಅದು ನೆರವೇರುತ್ತಂತೆ. ಈಗಷ್ಟೇ ಸ್ವಾಮೀಜಿ ಹೇಳಿದ್ರು ಆ ಕಂಕಣ ಅವ್ರ ಕೈಯಲ್ಲಿರೋವರೆಗೂ ಏನೂ ಆಗೋದಿಲ್ಲ, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಜ, ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ನಿಮ್ಮ ಕಾಲ್ಗುಣ ಅಂತ. ನಿಜ ಮೇಡಮ್, ನೀವು ಈ ಮನೆಗೆ ಕಾಲಿಟ್ಟ ಮೇಲೆ ಝಾನ್ಸಿ ಮೇಡಮ್ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ ಅಂತ ರಾಯ್ ಹೇಳಿ ತುಂಬಾ ಖುಷಿ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಾಗಾರ್ಜುನ್, ನೋಡು ತುಳಸಿ, ಇದು ನಿಸ್ವಾರ್ಥ ಪ್ರೀತಿ ಅಂತ ಅಂದರೆ ಅದಕ್ಕೋಸ್ಕರ ದೇವರು ಒಲಿತಾನೆ ಅಂತ ಹೇಳಿದ್ದಕ್ಕೆ, ಅದು ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಜನಗಳು ಇದೇ ರೀತಿ ಮಾಡೋದು ದೈವ ಬಲ ಅದು ಇದು ಅಂತ ನಂಬ್ಕೊಂಡು ಸುಮ್ಮನೆ ಅವರ ಟೈಮ್ನ ವೇಸ್ಟ್ ಮಾಡ್ಕೊತಾರೆ ಅಷ್ಟೇ, ಮೂರ್ಖ ಜನರು ಅಂತ ಹೇಳಿದ್ದಕ್ಕೆ, ನೋಡು ನಿನ್ನ ಮೈಂಡ್ಸೆಟ್ ಏನಿದೆ, ಹೈ ಕ್ಲಾಸ್ ಮೈಂಡ್ಸೆಟ್ ಏನಿದೆ ನಿಂದು, ನಿಸ್ವಾರ್ಥ ಅಂತೂ ಇಲ್ಲ, ಸ್ವಾರ್ಥ ಅಂತ ನಿನಗೆ ಗೊತ್ತು. ಹಾಗೆಯೇ ರಾಯ್ ಹೇಳ್ದ ಅಲ್ವಾ, ಅದು ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ನಂಬಿಕೆ ಅಂದಮೇಲೆ ಅಲ್ಲಿ ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳಿದ್ದಕ್ಕೆ, ನೋಡು ನಾಗಾರ್ಜುನ್, ಅವನು ಏನೇ ಪ್ರಯತ್ನ ಪಟ್ಟರು ಏನೇ ಆದ್ರೂ ಅಲ್ಲಿ ಝಾನ್ಸಿ ಮನೆಯವರು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಒಂದು ಪಕ್ಷ ನಾನು ಅಲ್ಲೇ ಇರಬೇಕು ಅಂತ ಅವಳು ಅಂದ್ಕೊಂಡ್ರು ಅವಳನ್ನ ಅಲ್ಲಿ ಖುಷಿಯಾಗಿ ಇರೋದಕ್ಕೆ ಅವ್ರು ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ, ಇವಳು ಯಾವತ್ತೂ ಬದಲಾಗಲ್ಲ ಅಂತ. ಇಲ್ಲಿ ಝಾನ್ಸಿ ಮತ್ತು ರಾಘು ಇಬ್ಬರೂ ತಪ್ಕೊಂಡಿರ್ತಾರೆ. ಅಷ್ಟರೊಳಗಡೆ ರಾಘುಗೆ ಏನಾಗುತ್ತೋ ಗೊತ್ತಿಲ್ಲ, ಹೊರಗಡೆ ಬಂದು ಮೇಡಮ್ ನೀವು ಡಿವೋರ್ಸ್ಗೆ ಒಪ್ಪಿಗೆ ಕೊಟ್ಟಿದ್ದೀರಾ, ಅಂದರೆ ನಾನು ಡಿವೋರ್ಸ್ಗೆ ಸಹಿ ಮಾಡಿದ್ದೀನಿ, ನಾಳೆ ನೋಟಿಸ್ ಬರುತ್ತೆ, ನೋಟಿಸ್ ಬಂದಮೇಲೆ ನೀವು ಹೋಗ್ತೀನಿ ಅಂತ ಒಪ್ಕೊಂಡಿದ್ದೀರಾ ಅಂದಮೇಲೆ ಇದೆಲ್ಲ ತಪ್ಪಲ್ವಾ ಅಂತ ಅಂದ್ಬಿಟ್ಟು ಹೆದರ್ಕೊತಾನೆ. ಅದಕ್ಕೆ ಅಯ್ಯೋ ಹೆದರ್ಕೋಬೇಡಿ ಯಜಮಾನ್ರೆ, ಆ ನೋಟಿಸ್ ಬರಲ್ಲ ಅಂತ ಹೇಳಿದ್ದಕ್ಕೆ, ಅದೇ ಹೇಗೆ ಮೇಡಮ್ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ, ನೋಟಿಸ್ ಬರಲ್ಲ, ನೋಟಿಸ್ ಬಂದರೆ ತಾನೇ ನಾನು ಹೋಗೋದು, ನೋಟಿಸ್ನ ಇದೇ ಕೈಯಲ್ಲಿ ಸುಟ್ಟು ಹಾಕಿದ್ದೀನಿ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಸುಟ್ಟು ಹಾಕಿದ್ರೆ ಅದು ಹೇಗೆ ಮೇಡಮ್ ಅಂತ ಹೇಳಿದ್ದಕ್ಕೆ, ಆ ಲಾಯರ್ಗೆ ಒಂದು ಗತಿ ಆಲ್ರೆಡಿ ಕಲಿಸಿದ್ದ ಆಯಿತು ಯಜಮಾನ್ರೆ, ಅಷ್ಟು ಸುಲಭವಾಗಿ ನಾನು ನಿಮ್ಮನ್ನ ಬಿಟ್ಕೊಟ್ಬಿಡ್ತೀನ, ಸಾಧ್ಯನೇ ಇಲ್ಲ, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ರಾಘು, ನೀವು ತುಂಬಾ ಕಿಲಾಡಿ ಇದ್ದೀರಾ ಮೇಡಮ್, ನಿಮಗೆ ಬೇಕು ಅಂದಿದ್ದನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡಿಬಿಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಹೌದು ಯಜಮಾನ್ರೆ, ನಿಮ್ಮನ್ನು ಅಷ್ಟು ಸುಲಭವಾಗಿ ನಾನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಓಕೆ ಮೇಡಮ್, ಇವಾಗ ಏನೋ ಪೇಪರ್ನ ಸುಟ್ಟಾಕಿದ್ದೀರಾ, ಮುಂದೊಂದು ದಿನ ಗೊತ್ತಾದಾಗ ಏನು ಮಾಡ್ತೀರಾ ಅಂತ ಹೇಳಿದ್ದಕ್ಕೆ, ಗೊತ್ತಾದರೂ ಏನೂ ಮಾಡೋಕ್ಕಾಗಲ್ಲ ರಾಘು, ಯಾಕೆ ಅಂದರೆ ಅವರೆಲ್ಲರೂ ಒಪ್ಪಿಗೆಯಿಂದ ತಾನೇ ನಮ್ಮಿಬ್ರು ಇಲ್ಲಿ ಕಳಿಸಿರೋದು ಅಂದಮೇಲೆ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ಟೆನ್ಷನ್ನ ಬಿಟ್ಟು ನಮ್ಮ ಮುಂದಿನ ಜೀವನಕ್ಕೆ ನಾವು ಇವತ್ತು ನಮ್ಮ ಸಂಸಾರಕ್ಕೆ ನಾಂದಿನ ಹಾಡೋಣ ಅಂತ ಹೇಳಿದ್ದಕ್ಕೆ ರಾಘು ಆಗಬಹುದು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ ಖುಷಿಯಾಗಿ, ಹಾಗಾದರೆ ಯಜಮಾನ್ರೆ ನಾನಿವಾಗ ನಿಮ್ಮನ್ನು ತಪ್ಕೋಬೋದಾ ಅಂತ ಕೇಳಿದ್ದಕ್ಕೆ ಧಾರಾಳವಾಗಿ ಅಂತ ಕೈನ ಚಾಚ್ತಾನೆ. ಆವಾಗ ಝಾನ್ಸಿ ಬಂದು ಅವನ್ನ ಹಗ್ ಮಾಡ್ತಾಳೆ. ಹಗ್ ಮಾಡ್ಕೊಬಿಟ್ಟು, ಅಯ್ಯೋ ಯಜಮಾನ್ರೆ, ನಾನು ನಿಮಗೋಸ್ಕರ ಕೊಡಬೇಕು ಅಂತ ಹಾಲನ್ನ ತಂದಿದ್ನಲ್ಲ, ಆ ಹಾಲನ್ನ ಅಲ್ಲೇ ಇಟ್ಬಿಟ್ಟಿದ್ದೀನಿ, ಮರೆತೇ ಹೋಯ್ತು ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ಹಾಲನ್ನು ಯಾಕೆ ಇಬ್ಬರು ಅರ್ಧರ್ಧ ಕುಡಿಬೇಕು ಅನ್ನೋದನ್ನ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ, ಗೊತ್ತಿಲ್ಲ ಯಜಮಾನ್ರೆ, ಇಬ್ಬರು ಅರ್ಧರ್ಧ ಹಾಲು ಕುಡಿಬೇಕು ಅನ್ನೋದೇನೋ ಗೊತ್ತು, ಆದರೆ ಯಾಕೆ ಅರ್ಧರ್ಧ ಕುಡಿಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಯಜಮಾನ್ರೆ ಅಂತ ಹೇಳಿದ್ದಕ್ಕೆ, ಅದನ್ನು ನಾನು ಹೇಳ್ತೀನಿ. ಯಾಕೆ ಅಂದರೆ ಅರ್ಧ ಹೇಳಬೇಕು ಅಂದರೆ, ಇನ್ನು ಮುಂದೆ ನಾವಿಬ್ಬರು ಒಂದೇ ದಾರಿಯಲ್ಲಿ ನಡಿಬೇಕು, ನಮ್ಮ ಸಂಸಾರದಲ್ಲಿ ಎಷ್ಟೇ ಏರುಪೇರುಗಳು ಬಂದ್ರೂ ಇಬ್ಬರೂ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಹಾಗೆಯೇ ಒಂದು ಶುಭ ಕಾರ್ಯಕ್ಕೆ, ಒಂದು ಶುಭ ಮುನ್ಸೂಚನೆಗೆ ಹಾಲು ಶ್ರೇಷ್ಠವಾದದ್ದು ಅಂತ ಇಬ್ಬರೂ ಹಾಲನ್ನು ಅರ್ಧರ್ಧ ಕುಡಿಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇಬ್ಬರು ಹಾಲನ್ನು ಅರ್ಧರ್ಧನ ಕುಡಿತಾರೆ. ಅದಾದಮೇಲೆ ರಾಘು ಝಾನ್ಸಿನ ಹಾಗೇ ನೋಡ್ತಾ ನಿಂತಿರ್ತಾನೆ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀನಿ ನನ್ನನ್ನು ಅಂತ ಕೇಳಿದ್ದಕ್ಕೆ, ಮೇಡಮ್ ನನಗೆ ಆಶ್ಚರ್ಯ ಆಗ್ತಾ ಇದೆ, ಇವತ್ತು ನಿಮ್ಮ ಮುಖದಲ್ಲಿ ನಾಚಿಕೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಾನು ಒಂದು ಹೆಣ್ಣಲ್ವ ಯಜಮಾನ್ರೆ, ನನ್ನ ಮುಖದಲ್ಲಿ ನಾಚಿಕೆ ಬರೋದು ಸರ್ವೇ ಸಾಮಾನ್ಯ ತಾನೇ, ನಾನು ಒಂದು ಹೆಣ್ಣಾಗಿರೋದ್ರಿಂದ ಅದು ಮುಖದಲ್ಲಿ ಎದ್ದು ಕಾಣಿಸುತ್ತೆ ಅಂತ ಅವಳು ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.
ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.